ಅಣ್ಣ ಈ 2,000 ರೂಪಾಯಿ ರೇಂಜ್ ಆಗೈತೆ, ಹೆಂಗಾದ್ರೂ ಮಾಡಿ QR ಕಮ್ಲನ್ನ ಕ್ಯಾಚ್ ಹಾಕೊಳ್ಳೋಣ. ಏಯ್ ಅದೇನು ಬಾಯಿಗಾಕೋ ವಿಮಲ್ ಅಂದ್ಕೊಂಡೇನು ಚೀಪಾಗಿ ಸಿಗೋಕೆ. ಕಮಲ, QR ಕಮಲ. ಓ ಬಬ್ಲು, ನಾನು ಆವತ್ತೇ ಬಡ್ಕೊಂಡೆ ಈ ಲವ್ ಗಿವ್ ಎಲ್ಲ ಸೆಟ್ ಆಗಲ್ಲ ಅಂತ. ಅಂದ್ರು ಸೆಟ್ ದೋಸೆ ತರ 3 ಸೆಟ್ ಮಾಡ್ಕೋತೀನಿ ಅಂತ ಹೋದೆ. ಏನಾಯ್ತು? ಕಮ್ಮು 1,000 ಕೊಟ್ರೆ ಕಿಸ್ ಕೊಡ್ತೀಯ, 1,000 ಕೊಟ್ರೆ ತೊಡೆ ಮೇಲೆ ಕುಸ್ಕೊಂತೀಯ, ಇನ್ನೊಂದು 1,000 ಕೊಟ್ರೆ ಸ್ವರ್ಗನೇ ತೋರಿಸ್ತೀಯ. ಕಮ್ಮು ಕಮ್ಮು ನಿನ್ನಂತ ಗಣಿ ಬಿಟ್ಟು ಯಾವುದೋ ಲೋಕಲ್ ಗಿಣಿಂದೆ ಬಿದ್ದು ಬಿಟ್ಟಿದ್ದೆ ಕಮ್ಮು. ಏನೋ ಎಲ್ಲ ದಪ್ಪ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಕಮ್ಮು ಅಂದ್ರೆ ಮೈ ಕೈ ಎಲ್ಲ ತುಂಬಿಸ್ಕೊಂಡ್ ಬಂದಿದ್ಯಾ ಅಂದೆ. ಜಿಮ್ಮು ಒಂದ್ಸಲ ಮುಟ್ಲೆ ಕಮ್ಮು. ಆಹಾ, ಫಸ್ಟು ಸ್ಕ್ಯಾನಿಂಗು, ಆಮೇಲೆ ಕಿಸ್ಸಿಂಗು, ಹಗ್ಗಿಂಗು, ಎವ್ರಿಥಿಂಗು. ಕಮ್ಮು ಸ್ಕ್ಯಾನರು. ಫೋನ್ಪೇಯಲ್ಲಿ 15,000 ರೂಪಾಯಿಗಳು ಸ್ವೀಕರಿಸಲಾಗಿದೆ. ಕಮ್ಮು ಹತ್ರ ಬಾ ಕಮ್ಮು, ಕೆನ್ನೆ ಟಚ್ ಮಾಡು ಕಮ್ಮು. ತಡ್ಕೊಳಕ್ ಆಗ್ತಾ ಇಲ್ಲ ಕಮ್ಮು. ಯಾರು ಕಮ್ಮು ಅವರು? ಅದು ನನ್ ಗಂಡನ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಮದ್ವೆ ಆದೆ. ಮ್ಯಾಟ್ರಿತ್ತು, ಮೀಟ್ರೇ ಇರ್ಲಿಲ್ಲ. ಇವಾಗ ಮೈಕು ಸ್ಪೀಕರ್ ಎರಡೂ ಔಟು. ಇನ್ನೊಂದು ಮದುವೆ ಬದುತ್ತಲ್ಲ. ದೇಹನೇ ಊರು ತುಂಬಾ ಹಂಚ್ತಾ ಇದ್ದೀನಿ, ಮನ್ಸಾದ್ರೂ ಒಂದೇ ಕಡೆ ಇರ್ಲಿ ಅಂತ. ಮುಂದಿನ ತಿಂಗಳು ಕಿಡ್ನಿ ಆಪರೇಷನ್ಗೆ 1.25 ಲಕ್ಷ ಬೇಕಂತೆ. ನಂದೊಂದು ಬಾಳು. ಬರೋ ಕಸ್ಟಮರ್ ಜೊತೆ ಎಲ್ಲ ಗಂಡ ಅಂತ ಸುಳ್ಳು ಹೇಳೋದು, ಎಮೋಷ್ನಲ್ ಪುಂಗಿ ಕಾಸು ವಸೂಲಿ ಮಾಡೋದು, ಲಾಸ್ಟ್ಗೆ 500 ರೂಪಾಯಿ ಕೊಟ್ಬಿಟ್ಟು ಗುಡ್ ಆಕ್ಟಿಂಗ್ ಅನ್ನೋದು. ನೀವಿರ್ಬೇಕಾದ್ರೆ ನಾನು ಯಾಕೆ ಕಳ್ಳಿ ಬಬ್ಲು? ತೋರ್ಸು ನಿನ್ನ ಸೊಂಟ, ತಗೋ 50,000 ಗಂಟ. ಗೊತ್ತಿಲ್ಲ ನಾನೆಂತ ಪಂಟ, ನಿನ್ಗೆ ನಾನೇ ಪರ್ಮನೆಂಟ. ಬೇಕಾ ಬಬ್ಲು ಫೈನಾನ್ಸರು. ದುಡ್ಡು ಬಡ್ಡಿ ದುಡ್ಡು, ಮಜಾ ಮಾಡು, ಬಡವ್ರ ದುಡ್ಡು ಮಜಾ ಮಾಡು. ಕಮ್ಮು ಸ್ಟಾರ್ಟ್ ಮಾಡೋಣ. ಯಾರು ಕಮ್ಮ ಅವರು? ಅದು ನಮ್ಮ ಏರಿಯಾಗ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಬಂದಿದಾರಂತೆ. ಕಮಲಾ, ಇವತ್ ನಿಮ್ ಮನೆಗ್ ಬರ್ತೀನಿ ಅಂದಿದ್ರು. ಬಾಗ್ಲು ಬಡಿಯೋ ಸೌಂಡ್ ಕೇಳ್ತಿದ್ರೆ ಪಕ್ಕಾ ಗೌರ್ಮೆಂಟ್ ಗೂಳಿನೇ ಅನ್ಸುತ್ತೆ. ಗೂಳಿನಾ? ನಾನು ಇವಾಗ ಏನ್ ಮಾಡ್ಲಿ? ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ. ತಕದಿಮಿ ತಕಜುನು ತಾ. ಏನೋ ಮರಿ,
ಕೈಗೆ ಮಲ್ಗೆ ಹೂವ ಸುತ್ಕೊಂಬರೋ ಬದಲು ಚೆಂಡು ಹೂವ ಸುತ್ಕೊ ಬಂದಿದ್ಯಾ ಫಸ್ಟ್ ಟೈಮಾ? ಸ್ಕೂಲು ಕಾಲೇಜಲ್ಲಿ ಬೇಜಾನ್ ಆಟ ಆಡಿದ್ದೆ. ಪ್ರೋ ಜೊತೆ ಆಟ ಆಡಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮು. ನಾನೇನೇ ಮಾಡಿದ್ರು ಡಿಫ್ರೆಂಟಾಗೆ ಮಾಡೋದು. ಯಾರು ರೆಫರ್ ಮಾಡಿದ್ದು? ನಿಮ್ಮಳೆ ದೋಸ್ತು ಕೊಕ್ಕೆ ಕುಮಾರ ಕಳಿಸ್ತಾ. ಓ ಅವನಾ? ಬಾಳ ಸಭ್ಯಸ್ತ, PT ಮಾಸ್ಟ್ರು. ಮಕ್ಳಿಗೆ ಆಟ ಆಡ್ಸು ಅಂದ್ರೆ ನನ್ ಜೊತೆ ಆಟ ಆಡಕ್ ಬರ್ತಿದ್ದ. ಪ್ರೋ ಪ್ಲೇಯರು. ಅದೆಲ್ಲೋ QR ಕೋಡ್ ಇದೆ ಅಂತ ಹೇಳ್ತಾ ಇದ್ರು. ಸ್ಟಾಪ್. ನಾನೇನೇ ಮಾಡಿದ್ರು ಡಿಫ್ರೆಂಟಾಗೆ ಮಾಡೋದು. ಫೋನ್ ಪೇಯಲ್ಲಿ 15,000 ರೂಪಾಯಿಗಳು ನೋಡು, ಸ್ವೀಕರಿಸಲಾಗಿದೆ. ನಿಂಗಿರೋದೇ 10 ನಿಮಿಷ. 10 ನಿಮಿಷದಲ್ಲಿ ಅದೇನ್ ಮಾಡ್ತೀಯೋ ಮಾಡ್ಕೊಂಡು ಹೋಗು. 10 ನಿಮಿಷನ? ನಂಗಿನ್ನೂ ಜಾಸ್ತಿ ಟೈಮ್ ಬೇಕು. ನಾನು ಹತ್ತತ್ರ ಬರ್ತಾ ಇರ್ತೀನಂತೆ, ನೀನ್ ದೂರ ಹೋಗ್ತಾ ಇರ್ತೀಯಂತೆ. ನಾನು ಬೇಕು 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 ಅಂತ ಇರ್ತೀನಂತೆ, ನೀನು ಬೇಡ 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 ಅಂತಿರ್ತೀಯಂತೆ. ಕಾಡ್ಸಿ ಬೇಡ್ಸಿ ಸ್ಲೋ ಆಗಿ ಮಾಡಿದ್ರೇನೆ ಮಜಾ. ಯಾಕಂದ್ರೆ ನೀನೇನೇ ಮಾಡಿದ್ರು ಡಿಫ್ರೆಂಟ್ ಆಗೇ ಮಾಡೋದು. ಚಲಗಾರ ನೀನೆ ಚಲಗಾರ, ಚಲಗಾರ ಅಲ್ಲ ಕಲೆಗಾರ. ಜಲ 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 ಜ ಜಲ 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 ಜ ಜಲ 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 ಜ ಜಲ 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 ಜ. ಕಲೆಗಾರ ಅಲ್ಲಲ್ಲ ಛಲಗಾರ. ಬ್ಲಡ್. ನಿಂಗೆ ಕೊಟ್ಟಿದ್ದು 10 ನಿಮಿಷ ಟೈಮ್ ಮುಗೀತು, ಕಳುಚ್ಕೊ. 10 ನಿಮಿಷ ಎಲ್ಲಿ ಸಾಕಾಗುತ್ತೆ? ನನ್ನ ಜೇನುತುಪ್ಪ ಸೌರಿ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಬೇಕು. ಜೇನುತುಪ್ಪ? ಈ ಜೇನುತುಪ್ಪನ ಸೌರಿ ಹಚ್ಚಿ ಬಳ್ದು ಇಟ್ಟು ಏನು ಫೇಶಿಯಲ್ ಮಾಡ್ತಿದ್ಯೇನೋ? ನಾನೇನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡೋದು. ಯಾರು? ನನ್ನ ಗಂಡ. ಹೆದ್ರುಕೋಬೇಡ, ಅವ್ರಿಗೆ ಕಾಣಿಸಲ್ಲ. ಅವ್ರಿಗೆ ಕಾಲ್ ಆಪರೇಷನ್ಗೆ 2.5 ಲಕ್ಷ ದುಡ್ಡು ಬೇಕು. ಕಣ್ಗೂ ಕಾಲ್ಗೂ ಏನ್ ಸಂಬಂಧ? ಕಾಣಿಸಿದ್ರೆ ಅಲ್ವಾ ನಡೆಯಕ್ಕಾಗೋದು? ಫೋನ್ ಪೇಯಲ್ಲಿ ಬನ್ನಿ, 50,000 ರೆಸ್ಟ್ ಮಾಡಿ. ರೂಪಾಯಿಗಳು ಸ್ವೀಕರಿಸಲಾಗಿದೆ. ಧನ್ಯವಾದಗಳು. ಇವಾಗ ಶುರು ಮಾಡೋಣವಾ? ಕಮಲ, ನಾನೇನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡೋದು. ಯಾರದು? ಅದು ನಮ್ಮ ಏರಿಯಾಗ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಬಂದಿದಾರಂತೆ. ಕಮಲಾ, ಇವತ್ ನಿಮ್ ಮನೆಗ್ ಬರ್ತೀನಿ ಅಂದಿದ್ರು. ಬಾಗ್ಲು ಬಡಿಯೋ ಸೌಂಡ್ ಕೇಳ್ತಿದ್ರೆ ಪಕ್ಕಾ ಗೌರ್ಮೆಂಟ್ ಕೂಲಿನೇ ಅನ್ಸುತ್ತೆ. ಗೌರ್ಮೆಂಟ್ ಕೂಲಿನಾ? ಈಗ ನಾನೇನ್ ಮಾಡ್ಲಿ? ಬೀಳಿಸ್ಬಿಟ್ಟು ಏನ್ ಮಾಡ್ಲಿ ಅಂದ್ರೆ ಎಲ್ಲಾದ್ರೂ ಹೋಗ್ ಬಚ್ಚಿಟ್ಕೊಂಡ್ ಸಾಯಿ. ಚಲಗಾರ ಬಚ್ಚಿಕೋ ಕಲೆಗಾರ. ಇಲ್ಲೇನೋ ಮಾಡ್ತಿದ್ಯಾ? ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಡಿಫ್ರೆಂಟ್ ಅಂತೆ, ಡಿಫ್ರೆಂಟ್. ಎಲ್ಲಾದ್ರೂ ಆ ಕಡೆ ಹೋಗಿ ಸಾಯೋ. ಬಂದ ಹೋಗೋ ಹಾಕೊಳ್ಳೋ. ಪೊಲೀಸ್ ಮಾಮ ಬಂದ ಬಂದ ಪೊಲೀಸ್ ಮಾಮ. ಸದ್ಯ ಬಚಾವಾದೆ. ಏರಿಯಾಗೆ ಹೊಸ ಸಬ್ ಇನ್ಸ್ಪೆಕ್ಟರ್ ಬಂದವ್ರಂತೆ.
ಶಿಷ್ಯ ನೀನಾ? ಅಣ್ಣ ಲೋಪರ್ ಬಡ್ಡಿ ಕಟ್ಟೆ ಅಂತಂದ್ರೆ ಅಣ್ಣ ನನ್ನ ಮನೆಗೆ ರೇಷನ್ ತರಕ ದುಡ್ಡಿಲ್ಲ ಅಂತೀಯ. ಈಗ ನೋಡಿದ್ರೆ ಆ ಎಮ್ಮಂಗೆ ಜೇನುತುಪ್ಪ ಸವರಕ್ಕೆ ಬಂದೀಯಾ ಲೋಪರ್. ಅಣ್ಣ ಮೊನ್ನೆ ಮದುವೆ ಆಗ್ಬಿಟ್ಟು ಮನೆ ಊಟ ತಿನ್ನೋದು ಬಿಟ್ಬಿಟ್ಟು ಹೋಟ್ಲು ಊಟ ತಿನ್ನಕ್ಕೆ ಬಂದಿದ್ಯಾ ಇವ್ ನಾಟಿ ಫೆಲೋ. ನನ್ನ ವಿಷಯ ನೀ ಹೇಳ್ಬೇಡ, ನಿನ್ನ ವಿಷಯ ನಾ ಹೇಳಲ್ಲ. ಬಡ್ಡಿ ದುಡ್ಡು ಕೊಟ್ಬಿಡಕು. ಜಿಂಗಾರೆ 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 ಜಿಂಗಾರೆ. ಗುಡ್ ಈವ್ನಿಂಗ್ ಮೇಡಮ್, ನೈಸ್ ಟು ಮೀಟ್ ಯು ಮ್ಯಾಮ್. ಓ ಫ್ರೆಶಾ? ಮಕ ನೋಡಿದ್ರೇನೆ ಗೊತ್ತಾಗ್ತಿದೆ ಜೀವನದಲ್ಲಿ ಇದ್ವರೆಗೂ ಏನು ಕಿಸ್ತಿಲ್ಲ ಅಂತ. ಜಿಂಗಾರೆ 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 ಯಾರ್ ಜಿಂಗಾರೆ ಕಡೆ ಅವ್ನು? ಜಿಂಗಾರೆ. ಟೀ ಅಂಗಡಿ ಪಾಪಣ್ಣ ಮೇಡಮ್. ಮುಂಡೆ ಮಗ, ನನ್ನ ಸಂಪಾದನೆಲ್ಲ ಅದೆಷ್ಟು ನುಂಗ್ ನೀರು ಕುಡಿದ್ಬಿಟ್ನೋ ಏನೋ. ಮೇಡಮ್ ನಿಮ್ಮ ಅಮೌಂಟ್ ತೋರಿಸಿದ್ರೆ ಸೊಂಟ ಮಾಡಿ ಸ್ಕ್ಯಾನ್ ಮಾಡ್ತೀನಿ ಮೇಡಮ್. ಆ ಕಮಲನ ನೋಡಿ ಕನ್ಫ್ಯೂಸ್, ಬ್ಯೂಟಿನ ನೋಡಿ ಕನ್ಫ್ಯೂಸ್. ನಿಮ್ಮ ಕ್ಯೂ ಆರ್ ತೋರಿಸಿದ್ರೆ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡ್ತೀನಿ ಮೇಡಮ್. ಮೇಡಮ್ ಇದ್ಯಾವ ಸ್ಕ್ಯಾನರು? ಇದಾ ಹಳೆ ಅಕೌಂಟು. ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿ ಬ್ಯಾಂಕ್ ಅವರೇ ಅಕೌಂಟ್ನ ಬ್ಲಾಕ್ ಮಾಡಿಬಿಟ್ರು. IT ರೈಡ್. ಫೋನ್ ಪೇಯಲ್ಲಿ 15,000 ರೂಪಾಯಿಗಳು ಸ್ವೀಕರಿಸಲಾಗಿದೆ. ಹಾ, ನೋಡಕ್ಕೆ ಹೊಸ ಫಿಗರ್ ತರ ಕಾಣ್ತೀಯಾ? ಬಾ ನಾನೇ ಹೇಳ್ಕೊಡ್ತೀನಿ. ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ಜೊತೆಲಿ ಸೀರಿಯಲ್ ಬರೋ ಟೈಮ್ ಆಯಿತು. ನಾನು ಒಂದಿನೂ ಮಿಸ್ ಮಾಡಲ್ಲ. ಅದು ಮುಗಿದ ಮೇಲೆ ಸ್ಟಾರ್ಟ್ ಮಾಡೋಣವಾ? ಲೋ ಚೈಲ್ಡು, ಅದೆಲ್ಲ ಆಗಲ್ಲ. ಹಂಗಾರೆ ನನ್ನ ದುಡ್ಡು ವಾಪಸ್ ಕೊಟ್ಬಿಡಿ, ನಾನು ಮನೆಗೆ ಹೋಗ್ತೀನಿ. ಲೋ, ಈ ಜಾಗಕ್ಕೆ ಬಂದು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೇಳ್ತಿರೋ ನೀನೇ ಫಸ್ಟ್ನೇ ಅನ್ಕಣೋ. ಹಾಗಾದ್ರೆ ಒಂದು ಕೆಲಸ ಮಾಡೋಣವಾ? ಸೀರಿಯಲ್ ಮಧ್ಯದಲ್ಲಿ ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆ ಗ್ಯಾಪಲ್ಲಿ ಮುಗಿಸ್ಕೊಂಬಿಡೋಣವಾ? ಬಸ್ ಇವಾಗ ಪಿಕ್ಚರ್ ತೋರಿಸ್ತಾನೆ. ಏನೋ ಮಾಡಿ ಸಾಯಿ. ಮಾಡಕ್ ಬಂದಿರೋದು ಇವನು ಏನೋ, ಮಾಡ್ತಾ ಇರೋದು ಇನ್ನೇನೋ. ಮಾಡಕ್ ಬಂದಿರೋದು ಇವನು ಏನೋ, ಮಾಡ್ತಾ ಇರೋದು ಇನ್ನೇನೋ. ಹುಚ್ಚ ಸೀರಿಯಲ್ ಹುಚ್ಚ. 3rd ಪರ್ಸನ್ ಬಂದ್ರು ನೋಡಲ್ಲ ಹುಚ್ಚ. ಸೀರಿಯಲ್ ಹುಚ್ಚ, ಸೀರಿಯಲ್ ಹುಚ್ಚ, ಸೀರಿಯಲ್ ಹುಚ್ಚ, ಹುಚ್ಚ ಹುಚ್ಚ. ಸೀರಿಯಲ್ ಹುಚ್ಚ, ಸೀರಿಯಲ್ ಹುಚ್ಚ, ಸೀರಿಯಲ್ ಹುಚ್ಚ, ಹುಚ್ಚ ಹುಚ್ಚ. ಸೀರಿಯಲ್ ಮೇಲೆ ಇರೋ ಇವನ ಕಣ್ಣು, ಯಾರೇ ಬಂದ್ರು ಹೋಗಲ್ಲ ಇವನ ಕಣ್ಣು. ಹುಚ್ಚ ಸೀರಿಯಲ್ ಹುಚ್ಚ, ಹುಚ್ಚ ಸೀರಿಯಲ್. ಪಿಕ್ಚರ್ ತೋರ್ಸು ಅಂದ್ರೆ ಸೀರಿಯಲ್ ತೋರಿಸ್ತಾವನಲ್ಲೋ. ಸೀರಿಯಲ್ ನೋಡಿ ಆಗ್ತಾನೆ ಎಮೋಷನ್, ಅಳ್ತಾ ಅಳ್ತಾ ಹೋಗುತ್ತೆ ಟೆನ್ಷನ್. ಇವಾಗ ಸ್ಟಾರ್ಟ್ ಮಾಡೋಣವಾ? ನಾವಿಬ್ಬರು ಇರ್ಬೇಕಾದ್ರೆ ಬೇರೆ ಯಾರಾದ್ರೂ ಓಡಾಡ್ತಿದ್ರಾ? ಅಕ್ಕ ಅಕ್ಕ ನೀವೇ ಇದ್ರಲ್ಲ ಪಕ್ಕ. ಅಕ್ಕ ಯಾರಕ್ಕದು? ಅದು ನಮ್ಮ ಮೇರೆಗೆ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಬಂದಿದಾರಂತೆ. ಕಮಲಾ ಇವತ್ ನಿಮ್ ಮನೆಗ್ ಬರ್ತೀನಿ ಅಂದಿದ್ರು. ಬಾಗ್ಲು ಬಡಿಯೋ ಸೌಂಡ್ ಕೇಳ್ತಿದ್ರೆ ಪಕ್ಕಾ ಗೌರ್ಮೆಂಟ್ ಗೂಳಿನೇ ಅನ್ಸುತ್ತೆ. ಏನಕ್ಕ ಮಾಡ್ಲಿ ಅಂದ್ರೆ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ ಸಾಯಿ. ಹೋಗೋ. ಏನೋ ಬ್ಯಾಗು ತಗೊಂಡು ತೊಳ್ಗೋ. ಅಕ್ಕ ಫ್ರೆಶ್ ಅಂತ ಗೊತ್ತಾದ್ರೆ ಪೊಲೀಸ್ ಮಾಮ ಹಾಕೊಂಡ್ ಗುಮ್ತಾನೆ.
ಕಬ್ಜಾ ಇನ್ಸ್ಪೆಕ್ಟರ್ ಕಬ್ಜಾ. ಪೊಲೀಸ ಗೊತ್ತಾದ್ರೆ ಪಕ್ಕ ಕುಮ್ತಾರೆ. ಇನ್ಸ್ಪೆಕ್ಟ್ರು, ಎಲ್ಲ ಕಡೆ ನಿನ್ನ ಹೆಸರೇ ಚಾಲ್ತಿಲಿರೋದು. QR ಕಮಲಾ. ಝುಮ್ 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 ಝುಮ್. ನನಗೊಂದು ಸ್ವಲ್ಪ ಜೇನುತುಪ್ಪ ಕೊಡು. ನಾನು ಕೊಡಲ್ಲಣ್ಣ. ಕೊಡು. ನಾನು ಕೊಡಲ್ಲ. ನಾನು ಲೆಕ್ಕಕ್ಕೆ ತಂದಿರೋದು. ಕೊಡು 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 ಕೊಡು. ಅಲ್ಲೂ ನೆಕ್ಕಕ್ ಬಿಟ್ಟಿಲ್ಲ, ಇಲ್ಲೂ ನೆಕ್ಕಕ್ ಬಿಟ್ಟಿಲ್ಲ. ಸಮಸ್ಯೆ ಇದೆ. ಈ ಇನ್ಸ್ಪೆಕ್ಟರ್ ಕಬ್ಜನ್ ಜೊತೆನೆ ಕಣ್ಣ ಮುಚ್ಚಲೆ ಆಟ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಯು ಕ್ಯಾನ್ ಕಂಟಿನ್ಯೂ. ನೀವೇನಾ ಆ ಗೌರ್ಮೆಂಟ್ ಗೂಳಿ? ಬರೀ ಗೂಳಿ ಅಲ್ಲ, ತುಂಬಾ ಪೋಲಿ. ಪೊಲೀಸೇ ಪೋಲಿ ಆದ್ರೆ ಹೆಂಗೆ? ಕಣ್ಣಲ್ಲೇ ಪೆಟ್ಟಿ ಕೇಸ್ ಹಾಕಿ ಮನ್ಸಲ್ಲೇ FIR ದಾಖಲೆ ಮಾಡು ಬೇಗ ಕಮಲಾ. ಮಾಮೂಲಿ ಕೊಟ್ರೆ ಅಲ್ವಾ ಮೂಡ್ ಬರೋದು. ಪೊಲೀಸ್ ಹತ್ರನೇ ಮಾಮೂಲಿ ಕೇಳ್ತಿದ್ಯಾ ಅಂದ್ರೆ ಎಷ್ಟು ಮೀಟರ್ ಬೇಡ ನಿನ್ಗೆ? ಕೈಗೆ ಯಾಕೆ ಬೇಡಿ ಹಾಕಿದೀರಾ? ನನಗೆಲ್ಲ ಕಟ್ಟಾಕ್ ಮಾಡಿನೇ ಅಭ್ಯಾಸ. ನಿನ್ ಕೈಗೊಂದು ನನ್ ಕೈಗೊಂದು, ಇದೆಲ್ಲ ಫಾರಿನ್ ಸ್ಟೈಲು. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಗನ್ನ ತೆಗೆದು ಪಕ್ಕಕ್ಕಿಡಿ. ಮಿಸ್ಫೈರ್ ಆದ್ರೆ ಬುಲೆಟ್ ವೇಸ್ಟ್ ಆಗುತ್ತೆ. ಎಂತದ ಶೂಟ್ ಮಾಡ್ಬೇಕಾ? ರಾಕ್ಷಸ. ನಿನಗೋಸ್ಕರ ಕಾಂತಿ ಸ್ವೀಟ್ಸಿಂದ ಮೈಸೂರು ಪಕ್ಕ ತಂದಿದ್ದೀನಿ, ತಿನ್ನು ಕಮಲಾ. ನಂಗ್ ಬೆಳಗ್ಗೆಯಿಂದ ವಾಂತಿ. ನಂಗ್ ಬೇಡಪ್ಪ. ನಾನಿನ್ನೂ ಏನು ಮಾಡೇ ಇಲ್ಲ, ಅವಾಗ್ಲೇ ಒಂತಿನ ಕಳ್ಳಿ ಕಳ್ಳಿ ಕಳ್ಳಿ. ಗೂಳಿ ನೋಡಕ್ ಜಬರ್ದಸ್ತ್ ಆಗಿದ್ರೆ ಸಾಲ್ದು, ದಾಳಿನೂ ಹಂಗೆ ಇರ್ಬೇಕು. ಎಂಟು ಟೈಮ್ ಏರೋಪ್ಲೇನ್ ಅಲ್ಲಿ 4 ಜನಕ್ಕೆ ಏರೋಪ್ಲೇನ್ ಎತ್ತಿದ್ ಕೈ ಇದು. ನನ್ ಸ್ಟಾಮಿನಾ ಬಗ್ಗೆ ಡೌಟಾ? ಸಾಯಿ ಕುಮಾರು. ಇದನ್ನೇ ಲಾಕಪ್ಪು ಅನ್ಕೊಂಡು ನಂಗೂ ಏರೋಪ್ಲೇನ್ ತೋರ್ಸಿ ಅಲ್ಲ. ಕಮಲಾ, ನಿನ್ನ ಇರುಳ ಮಾತು ಬಹಳ ಸಾಂದರ್ಭಿಕ. ಗಂಧ ಬಳಿದ ಕೆನ್ನೆಯ ಗುಳಿಯೇ ಸೌಗಂಧಿಕ. ಕಮಲಾ, ಶುರು ಮಾಡೋಣವಾ? ಒಂದು ಸೊಳ್ಳೆ ಕೂಡ ಒಳಗಡೆ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಫುಲ್ಲು ಮಜಾ ಮಾಡೋಣ. ಇಡೀ ರಾತ್ರಿ ನಂದು. ಇಡೀ ರಾತ್ರಿ ಇವಂದ? ನಾವೇನ್ ಭಜನೆ ಮಾಡಕ್ ಬಂದಿದೀವಾ? ಏಯ್, ಕಾಸು ಕೊಟ್ಟಿರೋದು ನಾವು, ಟಿಫನ್ ಮಾಡ್ತಾ ಇರೋದು ನೀನಾ? ಹೌದು, ನನ್ನ ತಾಳ್ಮೆಗೂ ಒಂದು ಮಿತಿದೆ ಮಾಮ. ಮಲಗಿರೋ ಸಿಮ್ಗಳ ಮುಂದೆನೆ ಮಕ್ಕಳು ಆಟ ಆಡ್ತಾ ಇದೀಯಾ? ಯಾರು ನೀವೆಲ್ಲ? ನನ್ನ ಮಕ್ಕಳಿಗೆ ಎಲ್ರೂ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತೀನಿ. ಕೀ, ನನ್ನ ಕೀಯಲ್ಲಿ ಕೀ. ವಿಡಿಯೋ ಆಫ್ ಮಾಡು. ನೀವು ನನ್ನ ಮುಖ ನೋಡ್ಕೊಂಡಿದ್ರ? ಯಾವಾಗಾದ್ರೂ ಸಿಕ್ದಾಗ ಒಳಗಡೆ ಹಾಕೊಂಡು ಗುಮ್ಮಿದ್ರೆ ಸೇಫ್ಟಿಗೆ ಒಂದು HD ವಿಡಿಯೋ ಇರಲಿ ಅಂತ. ಬೇಡ ಇರಿ, ಇನ್ನೊಂದು 5 ನಿಮಿಷಕ್ಕೆ ಕಮಿಷನರ್ ಸಾರ್ನ ಕರೆಸ್ತೀವಿ. ಬಾಯ್ ಬಾಯ್ ಪೊಲೀಸ್ ಮಾಮ. ಯಾರದು ಕಮ್ಮು? ಅದು ನಮ್ಮ ಏರಿಯಾಗೆ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಬಂದಿದಾರಂತೆ. ಕಮಲಾ, ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂದಿದ್ರು. ಬಾಗಿಲು ಬಡಿಯೋ ಸೌಂಡ್ ಕೇಳ್ತಿದ್ರೆ ಪಕ್ಕಾ ಗೌರ್ಮೆಂಟ್.
ಗೂಳಿನೇ ಅನ್ಸುತ್ತೆ. ಮತ್ತೆ ನೀನು? ಅಣ್ಣ 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 2,000 ರೂಪಾಯಿ ರೇಂಜ್ ಆಗೈತಣ್ಣ. ಹೆಂಗಾದ್ರೂ ಮಾಡಿ QR ಕಮಲನ ಕ್ಯಾಚ್ ಹಾಕೋಣ. ಹೇಯ್ ಅದೇನ್ ಬಾಯಿಗೆ ಹಾಕೋ ವಿಮಲ್ ಅಂದ್ಕೊಂಡ, ಚೀಪಾಗಿ ಸಿಗೋಕೆ ಕಮಲ, QR ಕಮಲ. 15,000 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಇಲ್ಲ. ಇಕ್ಕ ಬನೋ ಅಣ್ಣ 4,000. ಹೇಯ್ 4,000 ರೂಪಾಯಿಗೆಲ್ಲ ಕಮಲ್ ಮನೆ ಗೇಟ್ ಮುಂದೆ ಬರಕ್ಕಾಗುತ್ತೇನೋ? 15,000 ರೂಪಾಯಿ ಫಿಕ್ಸು. ಅಣ್ಣ 5,000. 15,000. ಅಣ್ಣ 6,000. 15,000. ಇಲ್ಲಿ 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 ಏನೇ ದಬಾಕಿದ್ಯಾ ಇಲ್ಲಿ. ಅಣ್ಣ 8,000. ಲೇ ಈಗ ತಾನೇ ಸಿಮ್ ಚೇಂಜ್ ಮಾಡಿದ್ದೀನಿ, ಅದ್ ಹೆಂಗೋ ನಂಬರ್ ಸಿಕ್ತು. ಅದೆಲ್ಲ ಹೆಂಗೋ ಸಿಕ್ತೋಣ. ಯಾಕೋ ನನ್ ಗೋಳು ಹೊಯ್ಕೊಂತ ಇದೀಯಾ? ಅಣ್ಣ QR ಕಮಲ. ಹೋಗ್ಲೇ ಬಂದು ಸಾಯಿ. ನಾನೊಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಅಲ್ಲೊಂದು ಕಡೆ ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಪೊಲೀಸ್ ಕಾಸ್ಟ್ಯೂಮ್ ರೆಂಟಿಗೆ ಸಿಗುತ್ತೆ. ಅದನ್ನ ಹಾಕೊಂಡು ಬಂದು ನೀಟಾಗಿ ಬಂದಿದ್ ಕೆಲಸ ಮುಗಿಸ್ಕೊಂಡು ಹೋಯ್ತಾ ಇರಬೇಕು. ಆದ್ರೆ ಒಂದು ಕಂಡೀಷನ್, ನೀನು ಬರಬೇಕಾದ್ರೆ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ಬರಬೇಕು. ಎಸ್ ಸರ್. ಆ 8,000 ರೂಪಾಯಿ ನಂಬರ್ಗೆ ಫೋನ್ ಪೇ ಮಾಡಿಬಿಡು. ಲೇ ಮಟ್ಟೆ, ಖಡಕ್ ಪೊಲೀಸ್ ಆಫೀಸರ್ ಆಗಿ ಬಾ ಅಂತ ಹೇಳಿದ್ ಒಂದೇ ಒಂದು ಮಾತಿಗೆ ಈ ರೇಂಜ್ಗೆ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟಲ್ಲೋ. ಏಯ್ ಏನ್ರು ಮುಖ ಮುಖ ನೋಡ್ತಿದ್ದೀರಾ? ಎಲ್ಲ ಹೋಗಿ ಬಚ್ಚಿಟ್ಕೊಳ್ಳಿ. ಕಮಲ ಊಟ ತರಲ, ನೀನು ಎಸ್ ಅಂದ್ರೆ ನೈಟ್ ಆದ್ಮೇಲೆ ಬರಲ್ಲ. ಬೀಡ ತರಲ, ಜಾಮೂನ್ ತರಲ, ನಾನೇ ಬೇಕಂದ್ರು ಕೊಡ್ತೀನಿ ಕಮಲ. ನಡೆ